ಎಲ್ಲರಿಗೂ ಶುಭ ಸಂಜೆ. ಇವತ್ತು DSERTದಿಂದ ಪ್ರಮುಖವಾದ ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಏನಂತ ನೋಡೋಣ. ಅದು LBA ಕುರಿತಂಥ ಕೆಲವೊಂದಿಷ್ಟು ಶಿಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಅವಕ್ಕೆ ತಕ್ಕಿರ್ತಕ್ಕಂಥ ಉತ್ತರಗಳು ಯಾವ ರೀತಿ ಕೊಟ್ಟಿದ್ದಾರೆ, ನಾವು ಯಾವ ರೀತಿ ಅವುಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿ ಇರ್ತವೆ. LBA ಪ್ರಶ್ನೆಕೋಟಿಯನ್ನು DSERTಯಿಂದ ಡೌನ್ಲೋಡ್ ಮಾಡುವುದು ಹೇಗೆ ಅಂತ ಕೇಳಿದ್ದಾರೆ. ಇದು ಭಾಳಷ್ಟು ಜನ ಶಿಕ್ಷಕರ ಒಂದು ಪ್ರಶ್ನೆಯಾಗಿದೆ. ಹೇಗೆ ಡೌನ್ಲೋಡ್ ಮಾಡಬೇಕು ಅಂದರೆ DSERT ವೆಬ್ಸೈಟಲ್ಲಿ ಹೋಗಿ ಅಲ್ಲಿ LBA ಅಂತ ಬರ್ತದೆ. ಅಲ್ಲಿ ಆ LBAಯಲ್ಲಿ ಪ್ರತಿ ವರ್ಗವಾರು, ವಿಷಯವಾರು, ಮಾಧ್ಯಮವಾರು LBA ಪ್ರಶ್ನೆಕೋಟಿಗಳಿವೆ. ಅವುಗಳನ್ನು ನೀವು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬೇಕು ಅಥವಾ ಪ್ರಿಂಟ್ ತೊಗೊಂಡು ಇಟ್ಕೊಳ್ಬೇಕು. ಈಗಾಗಲೇ ಮುಗಿದಿರುವ ಪಾಠಗಳಿಗೆ LBA ಅಂಕಗಳನ್ನು SATSನಲ್ಲಿ ದಾಖಲಿಸಬೇಕೆ ಅಂತ ಕೇಳಿದ್ದಾರೆ. ಹೌದು, SATSನಲ್ಲಿ ದಾಖಲೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. SATSಲ್ಲಿ ನೀವು SATS LBA ಲಾಗಿನ್ನಲ್ಲಿ ಹೋಗಿ ನಿಮ್ಮ KGID ನಂಬರ್ ಹಾಕಿದರೆ ಒಂದು OTP ಬರ್ತದೆ. ಆ OTP ಮುಖಾಂತರ ನೀವು ಲಾಗಿನ್ ಆಗಿ ಇವುಗಳನ್ನು LBA ಅಂಕಗಳನ್ನು SATSನಲ್ಲಿ ದಾಖಲು ಮಾಡಬೇಕು. ತೃತೀಯ ಭಾಷೆಗೆ LBA ಸಿದ್ಧಪಡಿಸಲಾಗಿದೆಯೇ ಅಂದರೆ ನಮ್ಮ ಕರ್ನಾಟಕದಲ್ಲಿ ತೃತೀಯ ಭಾಷೆ ಹಿಂದಿಯಾಗಿದೆ. ಆ ಹಿಂದಿಯೂ ಕೂಡ ನೀವು SATSನಲ್ಲಿ DSERT ವೆಬ್ಸೈಟ್ನಲ್ಲಿ ಹಿಂದಿ ತೃತೀಯ ಭಾಷೆಗೆ ಕೂಡ LBA ಕೋಟಿಗಳನ್ನು ಮಾಡಲಾಗಿದೆ. ನೀವು ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಬೈಲಿಂಗ್ವಲ್ ತರಗತಿಗಳಿಗೆ LBA ಅನ್ವಯಿಸುತ್ತದೆಯೇ ಅಂದರೆ ಕೆಲವೊಂದು ಶಾಲೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಭಾಷೆ ಚಾಲ್ತಿಯಲ್ಲಿದೆ. ಅಂಥ ಶಾಲೆಗಳಿಗೆ ಇದು ಅನ್ವಯಿಸ್ತದೆ ಅಂತ ಕೇಳಿದರೆ 1ರಿಂದ 3ನೇ ತರಗತಿಯವರೆಗೆ LBA ಪ್ರಶ್ನೆಕೋಟಿ ಸಿದ್ಧಪಡಿಸಿದೆ. 4ರಿಂದ 7ನೇ ತರಗತಿಯವರೆಗೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೀತಿದೆ. ಅಂದರೆ ಬೈಲಿಂಗ್ವಲಲ್ಲಿ LBA ಮೆಥಡನ್ನು ಈಗಾಗಲೇ 1ರಿಂದ 3ನೇ ತರಗತಿಗೆ ಮಾಡಿದ್ದಾರೆ ಮತ್ತು 4ರಿಂದ 7ನೇ ತರಗತಿಗೆ ಇನ್ನೂ ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ. ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲ ಪ್ರಶ್ನೆಗಳನ್ನು LBA ಪ್ರಶ್ನೆಕೋಟಿಯಿಂದ ಕೇಳಬೇಕೇ ಅಂತ ಕೇಳಿದರೆ ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ನಿರಂತರವಾಗಿ ಈ ಪ್ರಶ್ನೆಕೋಟಿಯಲ್ಲಿನ ಪ್ರಶ್ನೆಗಳು ಬಳಕೆಯಾಗಬೇಕು. ಉದ್ದಿಷ್ಟವಾರು ಮತ್ತು ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕನುಗುಣವಾಗಿ LBAಯಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಾವೇ ರಚಿಸಿಕೊಳ್ಳಬೇಕು. ಸುಲಭ, ಮಧ್ಯಮ ಮತ್ತು ಕಠಿಣ ಆಧಾರಿತ ಪ್ರಶ್ನೆಗಳನ್ನು LBA ಪ್ರಶ್ನೆಕೋಟಿಯಲ್ಲಿ ರಚಿಸಲಾಗಿದೆ. ಅದರಿಂದ ನಾವು ಏನು ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 20 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕು. ಅದರಲ್ಲಿ 5 ಅಂಕ ಮರುಸಿಂಚನದಿಂದ 15 ಅಂಕಗಳನ್ನು LBA ಪ್ರಶ್ನೆ ಪತ್ರಿಕೆಗಳಿಂದ ಪಡೆದುಕೊಳ್ಳಬೇಕು. FLN ಮಕ್ಕಳಿಗೆ LBA ಮಾಡುವುದು ಹೇಗೆ? 2 ಹೊಂದಾಣಿಕೆ ಮಾಡಿಕೊಂಡು ಇತರೆ ಮಕ್ಕಳಿಗೆ ಮಾಡುವಂತೆಯೇ ಮಾಡುವುದು. ಅವರು ಗಳಿಸಿದ ಅಂಕಗಳನ್ನು SATSನಲ್ಲಿ ನಮೂದಿಸುವುದು. FLN ಮಕ್ಕಳಂದರೆ ಫೌಂಡೇಶನಲ್ ಲರ್ನಿಂಗ್ ಆ್ಯಂಡ್ ನ್ಯೂಮರಸಿ ಮಕ್ಕಳು. ಅಂದರೆ ಬುನಾದಿ ಸಾಮರ್ಥ್ಯವನ್ನು ಅರಿದೇ ಇರತಕ್ಕಂಥ ಮಕ್ಕಳಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಬೇಕಾ ಅಂತ ಕೇಳಿದರೆ ಅವರಿಗೂ ಕೂಡ ನಾವು ಕಡ್ಡಾಯವಾಗಿ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಜಾರಿಯಲ್ಲಿರುವುದರಿಂದ FLN ಮಕ್ಕಳನ್ನು ಕೂಡ LBA ಪದ್ಧತಿಯಲ್ಲಿ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಆದ್ದರಿಂದ ಅವರಿಗೂ ಕೂಡ ಮಾರ್ಕ್ಸ್ಗಳ ಹೊಂದಾಣಿಕೆಯ ಆಧಾರದ ಮೇಲೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಉರ್ದು ಮಾಧ್ಯಮಕ್ಕೆ LBA ಪ್ರಶ್ನೆಕೋಟಿಯನ್ನು ಒದಗಿಸಲು ಕೋರಿದೆ. ಉರ್ದು ಇನ್ನೂ ಪ್ರಗತಿಯಲ್ಲಿದೆ ಅಂತ ಹೇಳಿದರೆ ಆದಷ್ಟು ಬೇಗ ಅದು ಕೂಡ ಲಭ್ಯವಾಗುತ್ತದೆ. ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಅಂತ ಕೇಳಿದ್ದಾರೆ. LBA ಆಧಾರಿತ ಪ್ರಶ್ನೆಕೋಟಿಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ರಚನೆ ಮಾಡಬೇಕಾಗುತ್ತೆ. 10 ಲಿಖಿತ 1ರಿಂದ 5ನೇ ತರಗತಿವರೆಗೆ 10 ಲಿಖಿತ 5 ಮೌಖಿಕ ಅಂತ ಅಂದರೆ 15 ಅಂಕಗಳಿಗೆ ಅಂತ ಕೇಳಿದ್ದಾರೆ. 6ರಿಂದ 10ನೇ ತರಗತಿವರೆಗೆ 20 ಅಂಕಗಳು ಅಂದರೆ 15 ಅಂಕಗಳು ಪ್ರಶ್ನೆಕೋಟಿಗಳಿಂದ DSERT ಪ್ರಶ್ನೆಕೋಟಿಗಳಿಂದ, ಇನ್ನುಳಿದ 5 ಅಂಕಗಳು ಮರುಸಿಂಚನದಿಂದ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಜಿಲ್ಲೆಗಳು 20 ಅಂಕಗಳಿಗೆ ಪ್ರಶ್ನೆಗಳನ್ನು LBAಯಿಂದ ಪರಿಗಣಿಸುವುದು. ಇದು ವಿಶೇಷವಾಗಿ ಕೆಲವೊಂದಿಷ್ಟು LBA ಅಂಶಗಳನ್ನು ಅನ್ವಯದಡಿ ಬರದೇ ಇರತಕ್ಕಂಥ ಜಿಲ್ಲೆಗಳಿಗೆ ಇದು ಸಂಬಂಧಿಸಿದೆ. ನೆಕ್ಸ್ಟ್, ರೂಪಣಾತ್ಮಕ ಮೌಲ್ಯಮಾಪನ FA1 ಹಾಗೂ SA1 ಅವಶ್ಯಕತೆ ಇದೆಯಾ ಅಂತ ಇದು ತುಂಬ ಜನರ ಪ್ರಶ್ನೆಯಾಗಿದೆ. ಯಾಕಂದರೆ ಘಟಕವಾರು ಪರೀಕ್ಷೆಗಳಿರುವುದರಿಂದ FA1 ಅವಶ್ಯಕತೆ ಇದೆಯಾ, SA1 ಅವಶ್ಯಕತೆ ಇದೆಯಾ ಅಂತ ಬಹಳ ಜನರ ಅದು ಕ್ವಶನ್ ಇದೆ. ಅದಕ್ಕೂ ಕೂಡ SA1 FA1 ಅವಶ್ಯಕತೆ ಇದೆ.
ಯಾವ ರೀತಿ ಮಾಡಬೇಕು? ಹಿಂದಿನ ವರ್ಷಗಳಿದ್ದಂತೆ ಮಾಡುವುದು ಹಾಗೂ ಇಲಾಖೆಯಿಂದ ನೀಡಿರುವ ಮೌಲ್ಯಾಂಕನ ಸುತ್ತೋಲೆಯಂತೆ ಕ್ರಮ ವಹಿಸುವುದು. ನೀವು ಈ ಸರ್ಕ್ಯುಲರನ್ನು ಓದಬೇಕು. ಯಾವಾಗ 17/7/2025 ಸರ್ಕ್ಯುಲರನ್ನು ಓದಿ ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕು. FA1 ಹೇಗೆ ಮಾಡಬೇಕು, SA1 ಹೇಗೆ ಮಾಡಬೇಕು, ಅವಕ್ಕೆ ಯಾವ ಅಂಕಗಳನ್ನು ಪರಿಗಣಿಸಬೇಕು, ಯಾವ ಗ್ರೇಡ್ಗಳನ್ನು ಪರಿಗಣಿಸಬೇಕು, ಹೇಗೆ ಅದನ್ನು ಎಡಿಟ್ ಮಾಡ್ಕೋಬೇಕು, ಅದನ್ನು ಹೇಗೆ ಅಂಕಗಳನ್ನು ಮರು ಹೊಂದಾಣಿಕೆ ಮಾಡಬೇಕು ಅನ್ನೋದು ಕೊಟ್ಟಿರ್ತಾರೆ. LBA ಅಂಕಗಳನ್ನು SSLC ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುತ್ತದೆಯೇ? ಇಲ್ಲ, ಉಳಿದಂತೆ ಹಿಂದಿನ ಸಾಲಿನಂತೆಯೇ ಮುಂದುವರಿಯುತ್ತದೆ. LBA ಮಾಡುವಾಗ ಮಕ್ಕಳು ಗೈರು ಹಾಜರಿ ಹಾಗೂ ನಿರಂತರ ಗೈರು ಹಾಜರಿ ಆದರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡುವಾಗ ಮಕ್ಕಳ ಗೈರು ಹಾಜರಾತಿದ್ದರೆ ಅಥವಾ ನಿರಂತರ ಗೈರು ಹಾಜರಾತಿದ್ದರೆ ಅದನ್ನು ಆಬ್ಸೆಂಟ್ ಅಂತ ನಮೂದಿಸುವುದು. ಸುಮಾರು 7 ದಿನಕ್ಕಿಂತ ಹೆಚ್ಚಿಗೆ ಒಂದು ಮಗು ಗೈರು ಹಾಜರಾತಿಯನ್ನು ಹೊಂದಿದ್ದರೆ ಅಂಥ ಮಗುವನ್ನು ನಾವು ಮನವೊಲಿಸಿ ಶಾಲೆಗೆ ಕರ್ಕೊಂಡು ಬಂದು ಅದಕ್ಕೆ ನಿರಂತರ ಪಠ್ಯ ಆಧಾರಿತ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೈಗೊಳ್ಳುವಂತೆ ಮಾಡಿ ಅದನ್ನು ಈ ಶಾಲಾ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡಬೇಕು. ಅದನ್ನು ಕೂಡ SATSನಲ್ಲಿ ದಾಖಲು ಮಾಡಬೇಕು. ಪರೀಕ್ಷೆ ಬರೆದರೆ, ಒಂದು ವೇಳೆ ಬರಲಿಲ್ಲ ಅಂದರೆ ಅದನ್ನು ಆಬ್ಸೆಂಟ್ ಅಂತ ನಮೂದು ಮಾಡಬೇಕು. LBA ಖಾಸಗಿ ಶಾಲೆಗೆ ಇದೆ. ಇದು ಬಹಳಷ್ಟು ಜನರ ಪ್ರಶ್ನೆಯಾಗಿರೋದರಿಂದ LBA ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಿಗೆ ಅನ್ವಯಿಸುತ್ತದೆ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್, CBSE ಸ್ಕೂಲ್ಸ್, NCERT ಪಠ್ಯವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಶಾಲೆಗಳಿವೆ. ಅದರಲ್ಲಿ ಕರ್ನಾಟಕದ ಪಠ್ಯಕ್ರಮವನ್ನು ಯಾವ ಶಾಲೆಗಳು ಅಳವಡಿಸಿಕೊಂಡಿವೋ ಅವುಗಳನ್ನು ಮಾತ್ರ ಈ LBA ಮೆಥಡ್ ಅನ್ವಯಿಸುತ್ತದೆ. ಎಲ್ಲ ತರಗತಿಗಳ ಎಲ್ಲ ಹಂತದ ಮೌಲ್ಯಾಂಕನಗಳಿಗೆ LBA ಪ್ರಶ್ನೆಕೋಟಿಯ ಪ್ರಶ್ನೆಗಳನ್ನು ಪರಿಗಣಿಸಬೇಕೇ? ಹೌದು, ಎಲ್ಲ ತರಗತಿಗಳಿಗೂ ಇದು ಅನ್ವಯವಾಗುತ್ತದೆ. ಎಲ್ಲ ಹಂತದ ಮೌಲ್ಯಾಂಕನಗಳಿಗೂ ಕೂಡ ಇದು ಅನ್ವಯವಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂದರೆ, LBA ಮತ್ತು ಲೆಸನ್ ಪ್ಲ್ಯಾನ್ SATSನಲ್ಲಿ ತಂತ್ರಾಂಶದಲ್ಲಿ ದಾಖಲಿಸುವುದು ಶಿಕ್ಷಕರಿಗೆ ಹೊರೆ ಅಲ್ವೇ ಅಂತೇಳಿ ತುಂಬ ಜನರ ಪ್ರಶ್ನೆ ಏನು ಕೇಳ್ತಿದ್ದಾರೆ. ಇದು ಡಾಟಾ ಖರ್ಚಾಗುತ್ತೆ ಈ ರೀತಿಯಾಗಿ ಕೇಳಿದ್ದಾರೆ. ಇದು ಹೊರೆ ಇಲ್ಲ ನೋಡಿ. DSCRT ಸ್ಪಷ್ಟವಾಗಿ ಹೇಳಿದೆ, ಈ ವಿಷಯ ಹೊರೆ ಇಲ್ಲ. ಹಿಂದೆಯೂ ಘಟಕ ಪರೀಕ್ಷೆಗಳು ಮೊದಲು ಕೂಡ ಹಳೆಯ ಪದ್ಧತಿ LBA ಘಟಕಾಧಾರಿತ ಪರೀಕ್ಷೆಗಳಿದ್ದು ಅದನ್ನೇ SATSನಲ್ಲಿ ಈಗ ಮೊದಲು ಬರೆದಿಡ್ತಿದ್ರು ಒಂದು ನೋಟ್ ಪುಸ್ತಕದಲ್ಲಿ. ಆದರೆ ಈಗ ಅದನ್ನು SATSನಲ್ಲಿ ಎಂಟ್ರಿ ಮಾಡಿ ಅದನ್ನು ಒಂದು ಕಾಪಿ ತೆಗೆದಿಟ್ಕೊಂಡ್ರೆ ಸಾಕು ಅಂತ DSCRT ಹೇಳಿದೆ. ಮತ್ತು ಇದರಿಂದ ಬರವಣಿಗೆ ಕೆಲಸ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. SATSನಲ್ಲಿ LBA ಅಂಕಗಳನ್ನು ವಿಭಾಗಗಳಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಲ್ರೆಡಿ ಈಗ ಒಂದು ವಾರ ಆಯಿತು ಈಗ ಶುರುವಾಗಿ. LBA ಮಾದರಿ ಪ್ರಶ್ನೆ ಪತ್ರಿಕೆ ಯಾವಾಗ ನೀಡುತ್ತೀರಿ ಅಂತ ಕೇಳಿದರೆ, ಇದು ಆಲ್ರೆಡಿ ನೀಡಾಗಿದೆ. ಈಗ ಎಲ್ಲ ಕ್ಲಾಸ್ಗಳಿಗೂ ಕೂಡ ಲಭ್ಯ ಇದೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ನೋಡಿ, 25 ಅಂಕಗಳಿಗೆ ಬದಲಾಗಿ 10 ಅಂಕಗಳಿಗೆ ಲಿಖಿತ ಮತ್ತು 10 ಅಂಕಗಳಿಗೆ ಮೌಖಿಕ, ಒಟ್ಟು 20 ಅಂಕಗಳಿಗೆ ಅವಕಾಶವಿದೆ ಅಂತ ಕೇಳಿದರೆ ಇಲ್ಲ. ಯಾಕಂದರೆ 10 ಅಂಕ ಲಿಖಿತ 1ರಿಂದ 5ನೇ ತರಗತಿ, 5 ಅಂಕ ಮೌಖಿಕನೇ ಇರಬೇಕು. 6ರಿಂದ 10ನೇ ತರಗತಿ ಒಳಗೆ 20 ಅಂಕ ಲಿಖಿತನೇ ಇರಬೇಕು ಅಂಥೇಳಿ DSCRT ಎಂದು ಹೇಳಿದ್ದಾರೆ. ಅದರಲ್ಲಿ 6ರಿಂದ 10ನೇ ತರಗತಿಗೆ 15 ಅಂಕಗಳು DSCRT ಪ್ರಶ್ನೆ ಕೋಟಿಗಳಿಂದ ಆಗಿರಬೇಕು, 5 ಅಂಕಗಳು ಮರುಸಿಂಚನದಿಂದ ಆಗಬೇಕು ಅಂತಲೇ ಹೇಳಿದೆ. ಪಾಠ ಮತ್ತು ಪದ್ಯಗಳನ್ನು ಸೇರಿಸಿ ಪರಿಗಣಿಸಬಹುದೇ LBA ಅಂತ ಕೇಳಿದರೆ ಇಲ್ಲ. ಪ್ರತಿ ಘಟಕ ಅಥವಾ ಪ್ರತಿ ಪದ್ಯ ಅದಕ್ಕೆ ಸಪ್ರೇಟ್ 25 ಅಂಕಗಳಲ್ಲೇ ಇರಲೇಬೇಕು. ಎಲ್ಲ ತರಗತಿಗಳ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಪಾಠಗಳ ಸಂಖ್ಯೆ ಹೆಚ್ಚಾಗಿದ್ದು 10th 33, 9th 33, 8th 30, 7th 33, 6th 30, 2 ಅಥವಾ 3 ಪಾಠಗಳನ್ನು ಸೇರಿಸಿ LBA ಮಾಡಬಹುದೇ? ಇಲ್ಲ. ಪ್ರತಿ ಪಾಠಕ್ಕೂ 25 ಅಂಕಗಳ ಪರೀಕ್ಷೆ ತೆಗೆದುಕೊಳ್ಳಲೇಬೇಕು ಅಂತ ನಮ್ಮ DSCRT ಕ್ಲಾರಿಫಿಕೇಷನ್ ನೀಡಿದೆ. ಪ್ರತಿ ಪಾಠಕ್ಕೂ ಒಂದು ಟೆಸ್ಟ್ ಆಗಲೇಬೇಕು. ಇದು LBAಗೆ ಸಂಬಂಧಿಸಿದ್ದು. ಇನ್ನು ಮುಂದೆ ಇರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಗಳಿವೆ, ಇವು SATS ಇಶ್ಯೂಸನ್ನು ಕುರಿತಾಗಿವೆ. ಅದನ್ನು ನೀವು ಮಾಡ್ಕೋಬೋದು. ಈ ಸರ್ಕ್ಯುಲರನ್ನು ನೀವು ಕ್ಲಿಯರಾಗಿ ಓದಿ LBಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳನ್ನು ಇದರಲ್ಲಿ ಕ್ಲಾರಿಫೈ ಮಾಡಲಾಗಿದೆ. ಧನ್ಯವಾದಗಳು.